ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಮಗು ಆದಮೇಲೆ ಯಾರಿಗೆ ಆದ್ರೂ ಸೆಲ್ಫ್ ಕೇರ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಎಸ್ಪೆಷಲಿ ಡ್ಯೂರಿಂಗ್ ಲ್ಯಾಕ್ಟೇಟಿಂಗ್ ಟೈಮ್. ಹಾಗೆ ನಾನು ಒಂದು ಟೈಮಲ್ಲಿ ಐ ರಿಮೆಂಬರ್ ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟು ನೀಟ್ಲಿ ಡ್ರೆಸ್ಡ್ ಅಪ್ ಆಗಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ವೆದರ್ ಇಟ್ ಇಸ್ ಮೇಕಪ್ ಆ್ಯಂಡ್ ಕ್ಲೋತ್ಸ್ ಆರ್ ಶೂಸ್. ಕರೆಂಟ್ಲಿ ಐ ಡೋಂಟ್ ಹ್ಯಾವ್ ಅ ರೀಸನ್ ಟು ಡೂ ದಟ್ ಬಿಕಾಸ್ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್. ಹೌವೆವರ್ ಐ ಸ್ಟಿಲ್ ಲೈಕ್ ಲೇಟ್ಲಿ ಇದು ಬಂದಿರೋದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ, ಸ್ವಲ್ಪ ಪ್ಯಾಂಪರಿಂಗ್ ಮಾಡೋಣ, even to go out for a chai or something, I still can dress up a little bit ಅಂತ I've ordered few things which I would like to unbox and show you. ನಿಮಗೂ ಯಾವ್ದಾದ್ರು ಇಷ್ಟ ಆಗಿದ್ರೆ you can also buy. ಏನೇನು ತಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ನಿಮಗೂ ಗೊತ್ತಿಲ್ಲ ಏನೇನಿದೆ ಯಾವ ಬಾಕ್ಸಲ್ಲಿ ಅಂತ, ಬಟ್ I just unboxed it. ಈ ಜರ್ನಿ ಹೆಂಗಿದೆ ಅಂದರೆ ಮದರ್ಹುಡ್ ಮೀನ್ವೈಲ್ ಐ ಅನ್ಬಾಕ್ಸ್ ಆಗಿ ಅಂತ ಟೆಲ್ ದ ಸ್ಟೋರಿ. ಮುಂಚೆ ಯಾವುದು ಲೋಕಲ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂದ್ರೆ ಹೆಂಗ್ ಆಡೋಳಂದ್ರೆ ನಾನು ಏನೋ ದೊಡ್ಡ ಪ್ರಿನ್ಸೆಸ್ ತರ ನಂದು ಬಿಹೇವಿಯರ್. ಅದು ಬೇಡ, ಆ ಬ್ರ್ಯಾಂಡ್ ಬೇಡ, ನನಗೆ ಜೀವಾಂಶನೇ ಬೇಕು, ನನ್ ಕ್ರಿಸ್ಟಲ್ ಬಾಟಿನೇ ಬೇಕು ಅಂತ ಆಡ್ತಾ ಇದ್ದೆ. ಅದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ ಕೂಡ ಮುಂಚೆನು. ಬಟ್ ಲೇಟ್ಲಿ ಐ ಡೋಂಟ್ ಲೈಕ್ ಸ್ಪೆಂಡಿಂಗ್ ಸೋ ಮಚ್ ಆನ್ ಕಾಸ್ಮೆಟಿಕ್ಸ್ ಬಿಕಾಸ್ ಒನ್ ಐಮ್ ನಾಟ್ ಯೂಸಿಂಗ್ ಮೆನಿ. ಲೈಕ್ I rarely use anything on my skin except 2-3 products which I'll show you as a skincare routine. Besides, I just want a little skin tint or lip tint while stepping outside ಅಂತ ನನ್ನ ಜರ್ನಿ ಫ್ರಮ್ ಜೀವಾಂಶೆ ಟು ಏನಿದು ಸ್ವಿಸ್ ಬ್ಯೂಟಿ. ಏನಕ್ಕೆ ಇದನ್ನ ತೊಗೊಂಡಿದ್ದೀನಿ ಅಂದರೆ ಇಟ್ಸ್ ಅ ಕ್ರೂಲ್ಟಿ ಫ್ರೀ ಬ್ರ್ಯಾಂಡ್. ಆಫ್ಟರ್ ರೀಡಿಂಗ್ ಅ ಲಾಟ್ ಅಬೌಟ್ ಆಲ್ ದಿಸ್ ರೈಟ್ಸ್ ಮೈಂಡ್ ಆಫ್ಕೋರ್ಸ್ ಚೇಂಜ್ ಆಗುತ್ತೆ. ಇದು ಒಂದು ಇವಾಗ ನನ್ನ ಲೇಟ್ ಆಬ್ಸೆಷನ್ನು ಬ್ರೌನ್ ಶೇಡಲ್ಲಿ ನಾನು ತಗೊಳ್ಳೋದು ವಿತ್ ಆರ್ ವಿತೌಟ್ ಲಿಪ್ ಲೈನರ್. ಯು ಜಸ್ಟ್ ಪುಟ್ ಇಟ್ ಆ್ಯಂಡ್ ದೆನ್ ಯು ಶುಡ್ ಬಿ ಇನ್ ಪೊಸಿಷನ್ ಟು ಜಸ್ಟ್ ಸ್ಟೆಪ್ ಔಟ್ ಥರ. ಆ ಥರ ಯಾವ್ದಾದ್ರು ಇದ್ರೆ ನಾನು ತೊಗೊಂಡಿರ್ತೀನಿ. ಸೊ ಇದು ಯಾವ್ದು ತೊಗೊಂಡಿದ್ದೀನಿ ಗೊತ್ತಾ? ಇದು ಸ್ವಿಸ್ ಬ್ಯೂಟಿ ನಾನ್ ಟ್ರಾನ್ಸ್ಫರ್ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ಇನ್ ಡಾರ್ಕ್ ಬ್ರೌನ್ 420 ಇಸ್ ಅ ಶೇಡ್. ಇದು ಹೇಗಿದೆ ಅಂತ ನೋಡೋಣ. ಇದಕ್ಕೂ ಮುಂಚೆ ನಾನು ಯಾವ್ದು ಇನ್ನೊಂದು ಲಿಪ್ಸ್ಟಿಕ್ಸ್ ಇದೆ, ನಾನು ಅದಕ್ಕೊಂದು ಇನ್ನೊಂದು ಎಪಿಸೋಡ್ ನಾನು ಇಲ್ಲಿ ಹೇಳ್ತೀನಿ ನಿಮಗೆ, ಯೂಸ್ ಮಾಡ್ತೀನಿ ಇವಾಗ ಆಲ್ರೆಡಿ ಅಂತ. ತುಂಬಾ ಸಿಂಪಲ್ ನಂದು ಸ್ಕಿನ್ ಕೇರ್, ತುಂಬಾ ಟೂ ಮಚ್ ಆಫ್ ಡ್ರಾಮಾ ಇಲ್ಲ. ಸೊ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂದ್ರೆ ಹಿಂಗೆ ಸಾರಿ ಹಿಂಗೆ ಓಪನ್ such a beautiful brown for fair, for dusky, for ಗೋಧಿ ಬಣ್ಣ ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನ. ಹೆಂಗ್ ಕಾಣುತ್ತೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ, ಪೆನ್ಸಿಲ್ ತರ ನೋಡಿ. ಇಟ್ ಲುಕ್ಸ್. ನಾನೇನ್ ಮಾಡ್ತೀನಿ ಗೊತ್ತಾ, ನಂಗೆ ಗ್ಲಾಸಿ ಲುಕ್ ಇಷ್ಟ ಆಗಲ್ಲ. ಸೊ ನಾನೊಂದು ಅಪ್ಲೈ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ ತಗೊಂಡು ಟ್ಯಾಪ್ ಮಾಡ್ಬಿಡ್ತೀನಿ and remove that oil from it. ಇಟ್ಸ್ ಗುಡ್ ಕಲರ್. ಸಿಂಪಲ್ ಆಗೂ ಇದೆ, ಏನೋ ಹಚ್ಕೊಂಡಿದೀರಿ ಅನ್ನೋ ಫೀಲಿಂಗು ಬರುತ್ತೆ, ನಾಟ್ ಟು ವೈಬ್ರೆಂಟ್ ಆಲ್ಸೋ. ಸೊ ಇಟ್ಸ್ ಗುಡ್. ಅಂಡ್ ದೆನ್ ವಿ ಹ್ಯಾವ್ ಸೋ ಮೆನಿ ಅದರ್ ಥಿಂಗ್ಸ್. ಏನು ಬರೀ ಲಿಪ್ಸ್ಟಿಕ್ ಏನು ಆರ್ಡರ್ ಮಾಡಿಲ್ಲ, ಶಾಂಪೂ ಖಾಲಿಯಾಗಿ ಹೋಗಿತ್ತು. ಐ ಲೈಕ್ ಟ್ರೈಯಿಂಗ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಟ್ರೈ ಮಾಡೋದಿಲ್ಲ. ನಾನು ಹೇರ್ ಕೇರ್ ಬಗ್ಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಡೆಲಿವರಿ ಆದ್ಮೇಲೆ ನಮ್ಮ ತಲೆಯಲ್ಲಿ ಒಂದು ಅಮೌಂಟ್ ಆಫ್ ಇವಾಗ ಏನ್ ಕಾಣ್ತಾ ಇದೆಯಲ್ಲ, ಇದು 25% ಆಫ್ ಹೇರು ಅಲ್ಲ ನನಗೆ. ಐ ಹ್ಯಾಡ್ ಸಚ್ ಅ ಥಿಕ್ ಸಾಫ್ಟ್ ಹೇರ್. ನಾನು ಮುಂಚೆ ಎಲ್ಲ ಹೊರಟೋಗ್ಬಿಡ್ತು ಮಗು ಆದ್ಮೇಲೆ. ಇವಾಗ ಇದು ಸ್ವಲ್ಪ ಉಳಿದು ಬಿಟ್ಟಿರೋ ಹೇರ್ ಇದು. ಅಂಡ್ ದೆನ್ ಐ ಹ್ಯಾವ್ ಬಾಟ್ ಇದು. ನಾನು ಒಂದ್ಸತಿ ಹೇರ್ ಕಟ್ಟಿಗೆ ಹೋದಾಗ ಅದೇ ಹ್ಯಾಡ್ ಯೂಸ್ ಇದ್ರದ್ದು ಫ್ರೇಗ್ರೆನ್ಸ್ ಸಕ್ಕದಾಗಿದೆ. ಐ ಆಲ್ಸೋ ಲೈಕ್ಡ್ ಹೌ ಇಟ್ ಫೆಲ್ಟ್ ಆನ್ ಮೈ ಇದಾಯ್ತಾ ಅದು ಅಚ್ಚಿ ಬಟನ್. ಸೊ ಗುಡ್, ಸೊ ಪ್ರೀಮಿಯಂ ಸ್ಮೆಲ್ ಇದು. ದಿಸ್ ಇಸ್ ಫಾರ್ ರಿಪೇರ್ ರೆಸ್ಕ್ಯೂ ಶಾಂಪೂ ಅಂತ ಇದೆ. ಅಂದ್ರೆ ಹೇರ್ ಡ್ಯಾಮೇಜ್ ಏನಾದ್ರು ಆಗಿದ್ರೆ, ಸ್ಟೈಲಿಂಗ್ ಮಾಡೋದಾಗಿದ್ರೆ, ಇವಾಗ ನಾನು ನೋಡಿ ಅವಾಗ ಯಾವಾಗೋ ಒಂದ್ಸತಿ ಈ ಲೋಕಲ್ ಕಲರ್ ಮಾಡಿಸ್ಕೊಂಡ್ಬಿಟ್ಟು, ಲೋಕಲ್ ಅಲ್ಲ, ಐ ಪೇಡ್ 6,000 ಆ ಕಲರ್ಗೆ. ಆದ್ರೂ ನೋಡಿ ಹೆಂಗಾಗ್ಬಿಡಿದೆ ಕೂದಲು ಜುಟ್ಟು ತರ. ಅದಕ್ಕೆ ಇವಾಗ ಏನು ಮಾಡಲ್ಲ. ಬಟ್ ಐ ವಾಂಟ್ ಟು ಯೂಸ್ ದಿಸ್ ಅಂಡ್ ಸಿ. ಇಷ್ಟು ದಿವಸ ನಾನು ಲಾರಿಯಲ್ ಯೂಸ್ ಮಾಡ್ತಾ ಇದ್ದೆ, ಆ ಪರ್ಪಲ್ ಬಾಟಲ್ ಹೈಲೋರಾನಿಕ್ ಇರೋದು. ಐ ಹರ್ಡ್ ಇಟ್ ಇಸ್ ಸಾಫ್ಟ್. ಅಂಡ್ ದೆನ್ ನನ್ನ ಹತ್ರ ಆಲ್ರೆಡಿ ಇತ್ತಾಯ್ತಾ ಐ ಶ್ಯಾಡೋ, ಬಟ್ ತುಂಬಾ ವರ್ಷಗಳಾಗೋಯ್ತು. ಯಾವುದೇ ಕಾಸ್ಮೆಟಿಕ್ 2 to 3 years ಶೆಲ್ಫ್ ಲೈಫ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಹಾಗಾಗಿ ನಾನು ಇನ್ನೊಂದು ತಗೊಂಡೆ. ತುಂಬಾ ವರ್ಷ ಆಗೋಗಿದೆ ನಂದು ಹಳೇದು. ನಾನು ಐ ಶ್ಯಾಡೋ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು 3 years ಮೇಲೇನೆ ಆಗಿರ್ಬೋದು. ಅದನ್ನೇ ಉಜ್ತಾನೇ ಇರ್ತೀನಿ ಇವಾಗ್ಲೂ. ಅಂದ್ರೆ ಏನು ರಿಯಾಕ್ಷನ್ ಆಗಿಲ್ಲ, ಬಟ್
ಯಾಕೆ ಅಲ್ವಾ, ಕಣ್ಣಿಗೆ ಅದೆಲ್ಲ ಹಚ್ತೀವಿ. ಸೊ ಐ ಬಾಟ್ ದಿಸ್ ಫ್ರಮ್ ಮಾಸ್ ಇಂದ ತಗೊಂಡ್ಬಂದಿದ್ದು. ಶೇಡ್ ಅಂತ ಗೊತ್ತು, ನಂಬರ್ 2. ಇದರಲ್ಲಿ ನನಗೆ ಎಲ್ಲ ಒಂಥರ ಲೈಟ್ ಕಲರ್ಸ್ ಇಷ್ಟ. ಐ ಡೋಂಟ್ ಲೈಕ್ ಟೂ ಮೆನಿ, ನನಗೆ ತುಂಬಾ ಬ್ಲಿಂಗಿ ಕಲರ್ಸ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ಎಲ್ಲ ನಾರ್ಮಲ್ ಬ್ರೌನ್ಸ್ ಅಲ್ಲೇ ಇದೆ ನೋಡಿ. 1 or 2 ಆರ್ ಲೈಕ್ ಲಿಲ್ ವೈಬ್ರೆಂಟ್, which I think I rarely or won't use it on. So this one I bought for eyeshadow. And ಇದು ಶಾಂಪು ತಗೊಂಡಿದ್ದಕ್ಕೆ ಹೇರ್ ಸ್ಪ್ರೇ, ಮಾಯಿಶ್ಚರ್ ಕಿಕ್ ಸ್ಪ್ರೇ ಕಂಡೀಷನರ್ ಅಂತ ಇದು ಬಂದಿದ್ದು ಫ್ರೀ ಶಾಂಪು. ಇದು ಪರ್ಚೇಸ್ ಮಾಡಿದ್ದಲ್ಲ, ಆ ಶಾಂಪು ಜೊತೆ ಇದು ಕೊಟ್ಟಿರೋದು. ಲೆಟ್ ಮಿ ಟ್ರೈ ಅಂಡ್ ಗಿವ್ ಯು ದ ಫೀಡ್ಬ್ಯಾಕ್. ನೀವು ನಗ್ತೀರಾ, ಬಟ್ ನನಗೆ ಈ ಬ್ರ್ಯಾಂಡ್ ತುಂಬಾ ಇಷ್ಟ ಆಯ್ತು. ತುಂಬಾ ಕಮ್ಮಿ ಪ್ರೈಸ್ ಇದೆ ಇದರಲ್ಲಿ. ಇದ್ರಲ್ಲಿ ನಾನು ಒಂದೆರಡು ರೌಂಡ್ ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ. ಅದು ಅವಾಗ ತಗೊಳ್ಬೇಕಾದ್ರೆ ಏನಕ್ಕೆ ತಗೊಂಡಿದ್ರೆ ಕ್ಯೂಟ್, ನನ್ನ ಹತ್ರ ಲಿಪ್ ಬಾಮ್ ಪ್ರಾಬಬ್ಲಿ ನೋಡಿದ್ರೆ ಅಷ್ಟು ಕ್ಯೂಟ್ ಇತ್ತು, ಅದಕ್ಕೆ ಬೈ ಮಾಡಿದೆ. ಈ ಸತಿ ನಾನು ತಗೊಂಡಿರೋದು ಟ್ರೂ ಬ್ರೌ ಐಬ್ರೋ ಡಿಫೈನರ್ ಲಾಂಗ್ ಸ್ಟೇ. ನಂದು ಐಬ್ರೋ ಏನಾಗಿದೆ ಗೊತ್ತಾ, ಐ ಹ್ಯಾಡ್ ಅ ಲಾಸ್ಟ್ ಥಿಕ್ ಐಬ್ರೋ. ಈ ಪಾರ್ಲರ್ ಅವ್ರು ನೋಡಿದೀರಾ ಶೋಕಿಗಳು, ತುಂಬಾ ಮಾತಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಡೆಲಿವರಿಂಗ್ ದ ರಿಸಲ್ಟ್ ಏನು ಇಲ್ಲ. ಶಿ ರಿಪ್ಟ್ ಮೈ this side of the eyebrow saying you have to grow them, shape them. I told I don't have a beautiful shape. You just remove the extras. But ಅವಳು I don't know, ನೀವು ಹೇಳ್ಕೊಂಡಿರ್ತೀರ, ನಿಮಗೆ ಏನ್ ಗೊತ್ತಾಗುತ್ತೆ ಹೇಳಿ. ಎದ್ ನೋಡೋಷ್ಟರಲ್ಲಿ ವರ್ಸ್ಟ್ ನನ್ನ ಹಾರ್ಟ್ ಬ್ರೇಕ್ ಆಗಿರೋದು ಆ ಐಬ್ರೋ ಇಂದ. ಇವಾಗ ಏನ್ ಮಾಡೋದು, ಹೊರಗೆ ಸ್ಟೆಪ್ ಔಟ್ ಅಂತ ಹಂಗೆ ಮಾಡೋಕ್ಕಾಗಲ್ಲ, ಏನಾರು ಒಂದು ಮಾಡ್ಕೊಳ್ಬೇಕಲ್ಲ. ಈ ತರ ತಗೊಂಡಿದ್ದೀನಿ. ಇದನ್ನ ಒಂದ್ಸತಿ ಯೂಸ್ ಮಾಡಿಲ್ಲ, ಮಾಡ್ಬಿಟ್ಟು ಎಷ್ಟು ಇಟ್ ಇಸ್ ವರ್ತ್ ಇಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇದು ಬ್ಲೂ ಹೆವೆನ್ ಇಂದ ತಗೊಂಡಿದ್ದು. ಐ ಥಿಂಕ್ ಐ ಪೇಡ್ ಓನ್ಲಿ 90 rupees or something, that's all. ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ಮೈ ಕಾಸ್ಮೆಟಿಕ್ಸ್ ಎನಿಮೋರ್, ಬಿಕಾಸ್ ಲೈಕ್ ಫಾರ್ 5 minutes or 10 minutes ಸ್ಟೆಪ್ ಔಟ್ ಐ ಡೋಂಟ್ ಇನ್ವೆಸ್ಟ್. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಡೂ ಜಸ್ಟಿಸ್. ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಅಂಡ್ ದೆನ್ ಐ ಬಾಟ್ ಈ ರಿದಾ ತರನ ರೀಸೆಂಟ್ ಆಗಿ ಒನ್ ಆಫ್ ಅವರ್, you see she's also kind of same skin tone as us, and she was trying some lipsticks and she told what she uses for a lip liner. ನಾನು ಯಾವಾಗಲೂ ಮುಂಚೆಯಿಂದ ನಿಟ್ಟೆ ಲಿಪ್ ಲೈನರ್ ಯೂಸ್ ಮಾಡಿದ್ದೀನಿ, ಬಟ್ ಬೇರೆ ಶೇಡ್ಸ್ ಅಲ್ಲಿ ಯೂಸ್ ಮಾಡಿ ತುಂಬಾ ಒಂದು ಡಾರ್ಕ್ ಕಾಫಿ ಕಲರ್ ಒಂದು ಯೂಸ್ ಮಾಡಿದ್ದೀನಿ. ಅದ್ರ ಕಲರ್, ಅದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಇವಾಗ, ಟು ಗೋ ಬ್ಯಾಕ್ ಅಂಡ್ ಚೆಕ್. ನೌ ಐ ಬಾಟ್ 2. ಒನ್ ಈಸ್ ನಂಬರ್ 14 ಚೋಕೋ ಬಟರ್. ದಿಸ್ ಇಸ್ ದ ಕಲರ್, ಒಂಥರ ಮರೂನಿಶ್ ಬ್ರೌನ್ ಇದೆ. ಇನ್ನೊಂದು ಬ್ರೌನ್ ಮೋಕಾ, ಅದು ಹೆಂಗಿದೆ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಸಿಮಿಲರ್ ಕಲರೇ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಲಿಪ್ಸ್ಟಿಕ್ ಆರ್ ಯು ಯೂಸಿಂಗ್. ಅಕಾರ್ಡಿಂಗ್ಲಿ ನೀವು ಈ ಲಿಪ್ ಲೈನರ್ನ ಚೂಸ್ ಮಾಡ್ಕೊಳ್ಬೋದು. ಬಟ್ ಎರಡು ನೋಡೋಕೆ ಒಂಥರ ಒಂದೇ ಥರ ಅನ್ಸುತ್ತೆ, ನಿಮಗೆ ಸಿಮಿಲರ್ ಅನ್ಸುತ್ತೆ, ಬಟ್ ಲಿಟಲ್ ಬಿಟ್ ಡಾರ್ಕ್ ಆ್ಯಂಡ್ ಲೈಟ್ ಇದೆ. ಒಂದು ಹೇಳ್ದಂಗೆ ಬ್ರೌನ್ ಮೋಕಾ ಅಂಡ್ ಅದರ್ ಒನ್ ಇಸ್ ಚೋಕೋ ಬಟರ್. ಅವನ್ ಇಫ್ ಯು ಆಸ್ಕ್ ಮಿ ವಿಚ್ ಒನ್ ಇಸ್ ಗುಡ್, ಐ ಥಿಂಕ್ ಐಲ್ ಗೋ ವಿತ್ ದಿಸ್ ಚೋಕೋ ಬಟರ್. ಇಟ್ಸ್ ಮಚ್ ಡಾರ್ಕರ್. ಐ ಥಿಂಕ್ ಇಟ್ ಸರ್ವ್ಸ್ ದ ಪರ್ಪಸ್ if you have a pigmented lips, but if you have a even lips, then you can use both. I mean, both are going to look really good on you. So these two I bought lip liners. Now sometimes I don't only line my lips, I use it as lipstick also. At times like when I'm in a hurry and lipstick ಎಲ್ಲ ಅಪ್ಲೈ ಮಾಡ್ಕೊಳಕ್ಕಿಲ್ಲ ಅಂದ್ರೆ ಹಾಕೊಂಡ್ಬಿಟ್ಟು ಓಡೋಗ್ತಾ ಇದ್ದೀನಿ. ಈ ಲಿಪ್ಸ್ಟಿಕ್ ಹಚ್ಕೊಂಡಾಗ ಇಟ್ ವಾಸ್ ವೆರಿ ಬಟರಿ, ತುಂಬಾ ಒಂಥರ ಗ್ಲಾಸಿ ಅನಿಸ್ತಾ ಇತ್ತು. ಇಟ್ ಡ್ರೈಡ್ ಇಟ್ ಸೆಲ್ಫ್. ಇಟ್ಸ್ ವೆರಿ ಕಂಫರ್ಟಬಲ್ ಆನ್ ಮೈ ಲಿಪ್. ಇಟ್ಸ್ ನಾಟ್ ಡ್ರೈ ಮಿ ಅಪ್. ಇಟ್ಸ್ ವೆರಿ ನೈಸ್. ಇದು ಎರಡು ತಗೊಂಡಿದ್ದೀನಿ. And then I have after ಅದೇನೋ ಅಂತಾರಲ್ಲ ದುಡ್ಡಿ ಬರುತ್ತೆ ಅಂತ, ಹಂಗೆ ಲೈಫ್ ತುಂಬಾ ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲರೂ ಕೇಳ್ತಾರೆ ದುಡ್ಡಿದ್ದೆಲ್ಲ ಎಲ್ಲಿರ್ತದೆ, ಅಟ್ಲೀಸ್ಟ್ ನಾನು ದುಡ್ಡಿದ್ದೆಲ್ಲ ಕೂಡ ಹಾಕ್ಬಿಟ್ಟಿದ್ರೆ ಎಷ್ಟೊತ್ತು ಬೆಂಗಳೂರಲ್ಲಿ ಒಂದ್ 2 ಸೈಟು, ಒಂದ್ 2 ಅಪಾರ್ಟ್ಮೆಂಟ್ಸ್ ತಗೊಂಡ್ಬಿಡ್ತಾ ಇದ್ದೆ, ನೀನು ಅಷ್ಟು ದುಡ್ಡು ಹಾಳು ಮಾಡಿದಿ ಅಂತ ಬೈತಾರೆ ನಮ್ಮ ಮೇಲೆ. ಏನ್ ಮಾಡೋದು, ಮಾಡೋವರೆಗೂ ನಮ್ಗೆ ಬುದ್ಧಿ ಬರಲ್ವಲ್ಲ. ಹಂಗ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ, ಓ ಮಾಡ್ಬೇಕಾಗಿತ್ತು ಅಂತ. ಅಟ್ಲೀಸ್ಟ್ ಇವಾಗ ನಾನು ಮಾಡ್ತಾ ಇಲ್ವಲ್ಲ. ಅವಾಗೇನೋ ಚಿಕ್ಕವರು ವಯಸ್ಸಲ್ಲಿ ಎಲ್ಲಾ ತರ ಟ್ರೈ ಮಾಡ್ಬೇಕು ಅಂತ ದುಡ್ದಿದ್ದ ದುಡ್ಡಲ್ಲಿ ಶೋಕಿ ಮಾಡ್ಬೇಕು ಅನ್ನೋ ಆಸೆ ಒಂದು ತುಂಬಾ. ನಾನ್ ದುಡ್ಬಿಟ್ಟು ನಾನು ಮಾಡ್ಬೇಕು ಅಂತ ಕಷ್ಟವಿದ್ದು ದುಡಿತಾ ಇದ್ದೆ. ಹಂಗೆ ಖರ್ಚು ಮಾಡಿದೀನಿ, ವೇಜನ್ ಖರ್ಚು ಮಾಡಿದೀನಿ, ಹೆಲ್ತ್ ಮಾಡಿ ಕೈ ಸುಟ್ಕೊಂಡಿದೀನಿ. ಹಂಗ್ ಮಾಡಿ ಏನು ಸೇವಿಂಗ್ಸೇ ಮಾಡಿಲ್ಲ ನನ್ನ ಲೈಫಲ್ಲಿ. ಒಂದು ಫಸ್ಟ್ 7 years ಡನ್ ನಥಿಂಗ್. ಇವಾಗ ಲೇಟ್ಲಿ ಬುದ್ಧಿ ಬಂದಿರೋದು, ಅದು ಮಗು ಆದ್ಮೇಲೆ ಜಾಸ್ತಿ ಬುದ್ಧಿ ಬಂದಿರೋದು. ಇದೊಂದು ನಾನು ತುಂಬಾ ಡರ್ಮ್ಯಾಟ್ ರೆಕಮೆಂಡೆಡ್ ಹೇರ್ ಕಲರ್. ರೀಸೆಂಟ್ ಆಗಿ ನಾನು ಹೇಳಿದ್ನಲ್ಲ ಅಬೌಟ್ 8 months ಆದ್ರೆ ನಾನು ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಲರ್ ಮಾಡ್ಸ್ಕೊಂಡ್ ಬಂದೆ. ಫುಲ್ ಡ್ಯಾಮೇಜ್ ಆಗಿದೆ ಬಿಕಾಸ್ ಯು ಬ್ಲೀಚ್ ಆಯ್ತಾ. ಅಷ್ಟೆಲ್ಲ ಮಾಡಿದ್ರು ನನಗೆ ಬೇಕಾಗಿರೋ ಕಲರ್ ಬಂದಿದ್ದಿಲ್ಲ. ಇನ್ನು ಮೇಲ್ಗಡೆ ಬ್ರೌನ್ ಇತ್ತು, ಕೆಳಗಡೆ ರೆಡ್ ಇತ್ತು. ಎಷ್ಟು ರಿಗ್ರೆಟ್ ಮಾಡಿದೀನಿ ಅಂದ್ರೆ ನನ್ನ ಡಿಸಿಷನ್. ಐ ಸ್ಪೆಂಡ್ ಸೋ ಮಚ್. ನಾನು ಏನಾದ್ರು ಎಷ್ಟು ಖರ್ಚು ಮಾಡಿದೀನಿ ಅಂತ ಹೇಳ್ಬಿಟ್ರೆ ನೀವು ಹಂಗೆ ಎಷ್ಟು ಹೋಗ್ಬಿಡ್ತೀರ, ನಾನು ಬೈದೇ ಬಿಡ್ತೀರ ಏನಕ್ಕೆ ಅಂತ. ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ.
ಬಟ್ ಅಗೇನ್ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ನನಗೂ ಹಂಗೆ ಬಂದಿದ್ದೆ. ಇನ್ಮೇಲೆ ನಾನು ಯಾವತ್ತೂ ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಲರ್ ಮಾಡಿಸ್ಕೊಳ್ಳಲ್ಲ ಅಂತ ಅವತ್ತು ಡಿಸೈಡ್ ಮಾಡಿದ್ದು. ದಿಸ್ ಇಸ್ ರಿಯಲಿ ಗುಡ್ ಆಯ್ತಾ. ಇದನ್ನ ನಾನು ಹಚ್ಕೊಂಡಾಗ ನನ್ನ ಹೇರ್ ಯಾವತ್ತು ಹಿಂಗೆ ಹೇರ್ ಫಾಲ್ ಆಗೋದಾಗಿರ್ಬೋದು, ಇದರಲ್ಲಿ ಸ್ಮೆಲ್ ಇಲ್ಲ. ನೀವು ಹಚ್ಕೊಂಡಾಗ ಒಂದು ಬರುತ್ತೆ ನೋಡಿ ಕೆಟ್ಟದಾಗಿ ಒಂದು ಲಾರಿಯಲ್ ಆ ಥರ ಸ್ಮೆಲ್ ಬರಲ್ಲ. ಆ್ಯಂಡ್ ಯುವರ್ ಹೇರ್ ಇಸ್ ಶೈನ್ಸ್ ಡಿಫ್ರೆಂಟ್ಲಿ. ನಾನು ಇದನ್ನ ಇದು ಟ್ರೈ ಮಾಡ್ತಾ ಇದ್ದೀನಿ ಇನ್ ಬ್ಲ್ಯಾಕ್ ಕಲರ್. ಬಿಕಾಸ್ ಈವನ್ ಬ್ಲ್ಯಾಕ್ ಹಾಕಿದ್ರು ಆಫ್ಟರ್ ಸಮ್ ಡೇಸ್ ಇದೆಯಲ್ಲ ಇದು ಬ್ಲೀಚ್ ಇದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಐ ಪ್ರಿಫರ್ ಯೂಸಿಂಗ್ ದಿಸ್. ಒನ್ ಅಬೌಟ್ 6 months ಆಯ್ತು ನಾನು ಹೇರ್ ಕಲರೇ ಮಾಡಿಲ್ಲ. ಸೊ ಐ ವಾಂಟೆಡ್ ಟು ಟ್ರೈ. ಇಷ್ಟೇ ನಾನು ತರಿಸಿರೋದು. ಎಲ್ಲ ಟ್ರೈ ಮಾಡ್ಬಿಟ್ಟು ಒಂದು ದಿವಸ ನಿಮ್ಗೆ ರಿವ್ಯೂ. I just got these two more, so I wanted to review them as well. One is this Maybelline New York Lash Sensational Sky Tube. ಸಾರಿ, ನನ್ನ ಬ್ರೇಸಸ್ಸಿಂದ ನಂಗೆ ತುಂಬ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ಇದು ನನಗೆ ಮಸ್ಕರ, ಐ ಮಸ್ಕರ. ಆ್ಯಕ್ಚುಲಿ ನನಗೆ ಕಾಜಲ್ ಹಚ್ಕೊಂಡ್ರೆ ಅದು ಏನಾಗುತ್ತೆ ಗೊತ್ತಿಲ್ಲ, ಕಣ್ಣೆಲ್ಲ ರೆಡ್ ಆಗಿಬಿಡುತ್ತೆ. ಸೊ ನಾನು ಜಾಸ್ತಿ ಕಾಜಲ್ ಹಚ್ಕೊಳ್ಳಲ್ಲ. ಇದು ಏನು ತೊಗೊಂಡಿದ್ದೀನಿ ಅಂದರೆ ಟ್ಯೂಬಿಂಗ್ ಮಸ್ಕರ ಅಂತ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಈ ನೀರು ಹಾಕಿ ಹಿಂಗೆ ತೆಗೆದ್ರೆ ಬಂದ್ಬಿಡುತ್ತೆ ಅಂತ ಇದೆ. ಲೆಟ್ ಮಿ ಟ್ರೈ ಹೌ ಇಟ್ ವರ್ಕ್ಸ್ ಅಂಡ್ ದೆನ್ ಐ ವಿಲ್ ಗಿವ್ ಯು ಮೈ ಆನೆಸ್ಟ್ ರಿವ್ಯೂ as well. ಇಫ್ ಯು ಸಿ ಅ ಲಾಟ್ ಆಫ್ ಮಸ್ಕಾರಾಸ್ ನೀವು ಅಪ್ಲೈ ಮಾಡಿದ್ಮೇಲೆ ತುಂಬ ಜನಕ್ಕೆ ಪೇಷನ್ಸ್ ಇರಲ್ಲ. ಸಂಜೆ ಬಂದು ಕೂತ್ಕೊಂಡು ಅದೆಲ್ಲ ರಿಮೂವ್ ಮಾಡಿ ಯೂಸಿಂಗ್ ದೋಸ್ ಮೇಕಪ್ ರಿಮೂವಲ್ ಎಲ್ಲ ಬಂದವರೆ. ಲಾಟ್ ಆಫ್ ಬಿಸಿ ಮಾಮ್ಸ್ ಆ್ಯಂಡ್ ಪೀಪಲ್ ಲೈಕ್ ಮೀ ಜಸ್ಟ್ ರಶ್ ಟು ರೆಸ್ಟ್ ರೂಮ್ ಫ್ರೆಶನ್ ಅಪ್ ಆ್ಯಂಡ್ ಕಂಬಕ್ಕೆ ಅಡುಗೆ ಮಾಡೋದಿರುತ್ತೆ, ತುಂಬ ಕೆಲಸ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಸೋಪಲ್ಲಿ ತೊಳಿಯೋಕೆ ಹೋಗ್ತೀವಲ್ಲ, ಲಾಟ್ ಆಫ್ ಟೈಮ್ ಯು ಫೀಲ್ ಹೆವಿ ಕ್ಲಮ್ಸಿ ಆನ್ ಯುವರ್ ಇದು ಒಂಥರ ಇದು ಬಿಚ್ಕೊಂಡು ಹೋದಂಗೆ ಆಗುತ್ತೆ ಐ ಲ್ಯಾಶಸ್. ಸೊ ಅದಕ್ಕೆ ನಾನು ಜಾಸ್ತಿ ನಂಗೆ ಆ್ಯಕ್ಚುಲಿ ಇಷ್ಟ ಮಸ್ಕರ. ಇಟ್ ಮೇಕ್ಸ್ ಯುವರ್ ಐ ಲುಕ್ ಲಿಲ್ ಎನ್ಹಾನ್ಸ್ಡ್. ಬಟ್ ಬಿಕಾಸ್ ಆಫ್ ದಟ್ ಇಶ್ಯೂ ಐ ಸ್ಟಾಪ್ ಯೂಸಿಂಗ್ ಮಸ್ಕರ ಆಲ್ಸೋ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಅ ವೆಡ್ಡಿಂಗ್ ಆರ್ ಸಮಥಿಂಗ್. ಐ ಡೋಂಟ್. ಬಟ್ ಲೆಟ್ ಮಿ ಟ್ರೈ ಹೌ ದಿಸ್ ವರ್ಕ್ಸ್ ಆ್ಯಂಡ್ ದೆನ್ ಗಿವ್ ಯು ಫೀಡ್ಬ್ಯಾಕ್. ಇದು and there is one more product that I have used and I really loved it. Like if you have a very sensitive skin and body acne and strawberry legs ಅಂತೀವಿ ನೋಡಿ, ಆ ಥರ ಇದ್ದರೆ ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ವೆನ್ ಐ ವಾಸ್ ಯೂಸಿಂಗ್ ದಿಸ್, ಇದು ತುಂಬ ಲ್ಯಾದರ್ ಆಗಲ್ಲ. ಅವಾಗ ನಿಮ್ಗೆ ಅನ್ಸುತ್ತೆ ಇದೇನು ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಲ್ಯಾದರ್ ಆಗಿ ತುಂಬ ಸ್ಮೆಲ್ ಆ ಥರ ಇಲ್ಲ. ವೆರಿ ಮೈಲ್ಡ್ ಫಾರ್ ಸ್ಕಿನ್. But it clears if you have a skin acne, pimple rashes ಎಲ್ಲ ಆಗೋದಿದ್ರೆ it is a very good one. I tried already and I tried so many others also. I tried CeraVe also, and then I tried Dove highly nourishing one also, body wash. ಇದು ಬಾಡಿ ವಾಶೇ, ಅದು ಯಾವುದೂ ನಂಗೆ ವರ್ಕೌಟೇ ಆಗಿಲ್ಲ ಫಾರ್ ಸಮ್ ರೀಸನ್. ಸೊ ದಿಸ್ ಒನ್ ಬಾಟಲ್ ನಂಬರ್ 2 ಬಿಕಾಸ್ ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್ ಫಾರ್ ಯುವರ್ ಸ್ಕಿನ್. So if you have a sensitive skin, this is something that you should always have it. Well, for anything that I take, I would like to give an honest review so that you will not waste your money on products like this. Thank you so much for watching. Stay tuned for more videos. Thank you.